ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಟಿಂಗ ಆ್ಯಂಡ್ ಸ್ಟಿಚಿಂಗ ತೋರಿಸ್ತಾ ಇಲ್ಲ. ಹಾಗೆ ನಾನು ಬೆಂಗಳೂರಿಂದ ಸ್ವಲ್ಪ ಮೆಟೀರಿಯಲ್ಸ್ ತರಿಸಿದ್ದೆ ನೋಡ್ರಿ, ಅವನ್ನೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ತುಂಬಾ ಇವಾಗ ನೈಟ್ ಇದನ್ನು ವಿಡಿಯೋ ಮಾಡ್ಕೊಂಡಿರೋದು. ಹಾಗೆ ಟೈಮು ಸಿಗ್ತಾ ಇಲ್ಲ ನಿಮಗೆ ಸ್ಟಿಚಿಂಗ ಕಟಿಂಗ್ ವಿಡಿಯೋ ಹಾಕಬೇಕಂದ್ರೆ. ತುಂಬಾ ಇವಾಗ ಎಂಬ್ರಾಯ್ಡಿಂಗ್ ಡಿಸೈನ್ ಹಾಕಲಿಕ್ಕೆ ಬಟ್ಟೆ ಬರ್ತಾ ಇದ್ದಾವೆ. ನಾನು ಅಂದ್ಕೊಂಡಿರ್ಕಿಲ್ಲ ಇಷ್ಟೆಲ್ಲನೂ ಬಟ್ಟೆ ಕೊಡ್ತಾರ ಅಂಥೇಳಿ. ಕೊರಿಯರ್ ಮೂಲಕ ತುಂಬಾ ಬ್ಲೌಸ್ಗಳು ಆರ್ಡ್ರ್ ಬರ್ತಾ ಇದ್ದಾವೆ. ಹಾಗೆ ತೋರಿಸ್ತೀನಿ ಡಿಸೈನ್ಸ್ ಎಲ್ಲನೂ. ತುಂಬಾ ಇವಾಗ ಮನೆ ಕೆಲಸ ಆಯಿತು, ಸ್ಟಿಚಿಂಗ್ ಆಯಿತು. ಇವಾಗ ತುಂಬಾ ಲೆಹಂಗಾ, ಬ್ಲೌಸು ಎಲ್ಲನೂ ಸ್ಟಿಚಿಂಗ್ ಬಂದಾವ. ಸ್ಟಿಚಿಂಗ್ ಮಾಡಿದಂಥ ಫೋಟೋ ಹಾಗೆ ವಿಡಿಯೋ ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ಇವು ಬ್ಲೌಸ್ ನೋಡಿರಿ, ಸಿಲ್ಕ್ ಬ್ಲೌಸನ್ನು ತರಿಸಿದ್ದೆ. ಇವು ಬ್ಲೌಸ್ಗಳು ಎಲ್ಲನೂ ಅಂದರೆ ಕೇಳ್ತಾಯಿದ್ರು, ನನ್ನ ಕಡೆ ಕಸ್ಟಮರು ಕೇಳ್ತಾಯಿದ್ರು. ಹಾಗೆ ತುಂಬ ಜನ ಕೊರಿಯರು ಮಾಡಿ, ಮೊನ್ನೆ ಬ್ಲೌಸ್ ಪೀಸ್ ತಂದಿದ್ದೆಲ್ಲ ಅದು ಕೊರಿಯರು ಮಾಡಿ ಅಂತ ಹೇಳ್ತಾಯಿದ್ರು. ಹಾಗೆ ಕಲರ್ ಎಲ್ಲನೂ ಬ್ಲೌಸನ್ನು ತರಿಸಿದ್ದೆ. ಹಾಗೆ ನಮ್ಮ ಮನೆಯವರು ಬೆಂಗಳೂರು ಹೋಗಿದ್ದರು. ಹಾಗೆ ಹೋಗೋಣ ಎಲ್ಲನೂ ನಾವು ಹೋದ ಸಲ ಹೋಗಿ ತೊಗೊಂಬಂದಿದ್ವಲ್ಲ, ಅಲ್ಲೇ ಹೋಗಿಬಿಟ್ಟು ಎಲ್ಲನೂ ಇವನ್ನ ಆರ್ಡ್ರ್ ಕೊಟ್ಟು ತರಿಸಿದ್ದೆ ನೋಡಿರಿ. ನಾವು ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ತುಂಬ ದುಡ್ಡನ್ನು ಹಾಕಬೇಕಾಗತ್ತೆ, ಮತ್ತು ಅದರಂತೆ ಕೆಲಸನೂ ಇರುತ್ತೆ, ಕಷ್ಟನೂ ಆಗುತ್ತೆ. ಇವಾಗ ಕಷ್ಟ ಆಕತ್ತೆ ಅಂಥೇಳಿ ನಾವು ಕೆಲಸ ಬಿಟ್ಟು ಕೂತ್ರೆ ನಾವು ವಯಸ್ಸಲ್ಲಿ ದುಡಿಬೇಕಲ್ವ. ಹಾಗಾಗಿ ನನಗೆ ಎಷ್ಟು ಟೈಮ್ ಸಿಗುತ್ತಲ್ಲ ಅಷ್ಟೇ ಟೈಮ್ ಒಳಗೆ ಈ ರೀತಿ ಎಲ್ಲ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಮಾಡ್ತಾ ಇರೋದು ಫ್ರೆಂಡ್ಸ. ಹಾಗೆ ಸ್ಟಿಚಿಂಗ್ ಆಯಿತು, ಮತ್ತು ಎಂಬ್ರಾಯ್ಡಿಂಗ್ ಆಯಿತು, ಹಾಗೆ ನನ್ನ ಆನ್ಲೈನ್ ಕ್ಲಾಸ್ ಆಯಿತು. ತುಂಬ ಈಗ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇದ್ದಾರೆ. ಹಾಗೆ ಲೆಹಂಗಾ, ಬ್ಲೌಸ, ಇವು ಅಂಬ್ರೆಲಾನೆಲ್ಲನೂ ಫಸ್ಟ್ ಹೇಳ್ಕೊಡ್ತಾ ಇದ್ದೆ. ಇವಾಗ ಅವ್ರಿಗೆ ಬ್ಲೌಸನ್ನು ಹೇಳ್ಕೊಡಿ, ನೆಕ್ಸ್ಟ್ ಬೇಕಾದ್ರೆ ಅಂಬ್ರೆಲಾದು ಅವನು ನಿಮಗೆ ಶೇರ್ ಮಾಡ್ತೀನಿ, ನನ್ನ ಸ್ಟೂಡೆಂಟ್ಗಳು ಯಾವ ರೀತಿ ಸ್ಟಿಚಿಂಗ್ ಮಾಡ್ಯಾರ ಅಂಥೇಳಿ. ಸೊ ಫ್ರೆಂಡ್ಸ, ಇಷ್ಟೆಲ್ಲನೂ ನನಗೆ ಎಂಬ್ರಾಯ್ಡಿಂಗ್ ವರ್ಕ್ ಹಾಕಲಿಕ್ಕೆ ತುಂಬ ಆರ್ಡ್ರಸ್ ಬರ್ತಾಯಿದ್ದಾವೆ. ನಾನು ಅಂದ್ಕೊಂಡಿರ್ಕಿಲ್ಲ ಇಷ್ಟು ಆರ್ಡ್ರ್ ಬರ್ತಾವ ಅಂಥೇಳಿ. ಈಗ ನೈಟ್ ಕುಂತನು ನಾನು ವರ್ಕ್ ಹಾಕ್ತಾ ಇರೋದು. ಯಾಕಂತಂದ್ರೆ ಈಗ ನಾನು ಎಲ್ಲ 10, 5, 7 ಈ ಥರ ಬ್ಲೌಸ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪನ ನಾನು ಹಾಕಿ ಕೊಡ್ತಾ ಇರೋದು. ಎಲ್ಲರಿಗೂ ಹೇಳಿದ ಟೈಮ್ಗೆ ತಲುಪಿಸ್ಬೇಕು. ಹಾಗಾಗಿ ನೈಟನ್ನು ಹಾಕ್ತಾ ಇರೋದು ನೋಡಿರಿ ವರ್ಕ್. ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಏನಾರ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ನಿದ್ದೆನೂ ಮಾಡ್ದೇ ನಾವು ಕೆಲಸ ಮಾಡಬೇಕಾಗತ್ತೆ. ಆರೋಗ್ಯನ ನೋಡ್ಕೋಬೇಕು. ಬಟ್ ಏನಿಲ್ಲ, ಅದು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಮುಂದೆ ರೆಸ್ಟ್ ಮಾಡೋದಿದ್ದೇ ಇರತ್ತೈತಿ. ಸೊ ಎಂತೆಂಥ ದೊಡ್ಡ ವ್ಯಕ್ತಿಗಳೇ 2 ತಾಸು 3 ತಾಸು ನಿದ್ದೆ ಮಾಡುವಾಗ, ಹಾಗೆ ನಾವು ಏನೈತಲ್ಲ ನಮ್ಮ ಮನೆಗೋಸ್ಕರ ದೇಶ ಕಾಯೋ ಅವ್ರಿಗೆ ಎಷ್ಟೋ ಇದಿರ್ತೈತಿ. ಆದರೂ ಬಟ್ ಅವರ ನಿದ್ದೆ 2 ತಾಸು 3 ತಾಸು ಮಾಡ್ತಾ ಇರ್ತಾರೆ. ದೊಡ್ಡ ವ್ಯಕ್ತಿಗಳೇ 2 ತಾಸು 3 ತಾಸು ನಿದ್ದೆ ಮಾಡುವಾಗ ನಾವು ಒಂದು ಮನೆ ಜಗ್ಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ. ಎಲ್ಲನೂ ನಮ್ಮ ಏನೈತಲ್ಲ ಮನೆಯವ್ರ ಮೇಲೇ ಡಿಪೆಂಡ್ ಆಗಲಿಕ್ಕೆ ಆಗೋದಿಲ್ಲಲ್ಲ. ಎಷ್ಟು ಸಹಾಯ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಕೈತಲ್ಲ ಅಷ್ಟು ಸಹಾಯ ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡು ಈ ರೀತಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಎಲ್ಲರೂ ಕೇಳ್ತಾ ಇರ್ತೀರಿ, ಈ ಥರ ಎಲ್ಲ ವರ್ಕ್ ಮಾಡ್ತೀರಿ, ಈ ಥರ ಕೆಲಸ ಮಾಡ್ತೀರಿ, ನಿಮ್ಗೆ ಏನಾಗಲ್ಲ ಅಂಥೇಳಿ. ಆರೋಗ್ಯ ಬಗ್ಗೆಯೂ ನಿಮ್ಗಷ್ಟು ಸಲಹೆ ಕೊಡ್ತೀನಿ. ನಾನು ಯಾವ ರೀತಿ ನೈಟ್ ಮಲಗಬೇಕಾರೆ ಯಾವ ಥರ ಮಾಡ್ಕೋತೀನಿ, ಈ ರೀತಿ ನೀವು ಮಾಡಿದ್ರೆ ಬೇಜಾರಾಗೋದಿಲ್ಲ ಏನಂತ ಕೇಳ್ತಾ ಇದ್ರಿ. ಸೊ ಅದೆಲ್ಲನೂ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿರ್ತೀನಿ. ಮೋಟಿವೇಶನ್ ಬ್ಲಾಗನ್ನು ನನ್ನ ಕಡೆ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಹಾಕಬೇಕಂದ್ರೂ ಟೈಮ್ ಸಿಗ್ತಾಯಿಲ್ಲ. ಇವನ್ನೆಲ್ಲನೂ ಖಾಲಿ ನೋಡ್ತಾ ಇದ್ದೆ, ಏನೇನು ತಂದಾರ, ನಾ ಹೇಳಿದ್ದೆಲ್ಲನೂ ತೊಗೊಂಬಂದಾರ ಇಲ್ಲ ಅಂಥೇಳಿ. ಬಂದ ತಕ್ಷಣ ನೋಡಲಿಕ್ಕೆ ಆಗಲಿಲ್ಲ, ಕಸ್ಟಮರ್ ಎಲ್ಲನೂ ಇದ್ದರು. ಸೊ ಬ್ಲೌಸ್ ನೋಡಿರಿ, ಕಸ್ಟಮರ್ ಬರೋಕೆ ಅವ್ರಿಗೆ ಸ್ವಲ್ಪ ತೋರಿಸಿದೆ ನಾನು ಬ್ಲೌಸ, ವೆಲ್ವೆಟ್ ಬ್ಲೌಸ. ಇಲ್ಲ ಚೆನ್ನಾಗಿದ್ದಾವೆ, ನಮಗೂ ಹೊಲೀರಿ ಅಂತ, ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಇವನ್ನೆಲ್ಲ ಹೇಳಿದ್ದೆ ನಾನು, ತೊಗೊಂಬಂದಾರ. ಇವನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು, ನಮ್ಮ ಸ್ಟಿಚಿಂಗ್ದಲ್ಲಿ ಈಸಿ ಆಗಬೇಕು, ಕೆಲಸ ಫಾಸ್ಟಾಗಿ ಆಗಬೇಕಂದ್ರೆ ನಾವೆಲ್ಲನೂ ಸ್ವಲ್ಪ ದುಡ್ಡು ಕೊಟ್ಟು ಖರ್ಚು ಮಾಡಿ ತರಲೇಬೇಕಾಗತ್ತೆ. ಹಾಗೆ ಇವೆಲ್ಲ ಯಾವ ರೀತಿ ಯೂಸ್ ಮಾಡಬೇಕಂತೇಳಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಎಲ್ಲನೂ ನಾನು ಸ್ಟಿಚಿಂಗ್ ಮೆಟೀರಿಯಲ್ಸ್ ಹಾಕಿದ್ದೀನಿ, ಬ್ಲೌಸ್ಗಳು ಹಾಕಿದ್ದೀನಿ. ಹಾಗೆ ಅಂಬ್ರೆಲಾ ಏನೈತಲ್ಲ ಅಂಬ್ರೆಲಾ ಸ್ಟಿಚಿಂಗ್ ಮಾಡಲಿಕ್ಕೆ ಅವನು ಬಟ್ಟೆ ತುಂಬ ಜನ ಹೇಳ್ತಾ ಇದ್ದಾರೆ. ಅದು ಬಟ್ಟೆನೂ ಸ್ವಲ್ಪ ನಾನು ಬೆಳಗಾವದಲ್ಲಿ ತೊಗೊಂಬಂದಿದ್ದೆ. ಇವ್ರಿಗೆ ಬೆಂಗಳೂರಲ್ಲಿ ಹೇಳಿದ್ದೆ, ಇಲ್ಲ ಇಷ್ಟೇ ನನಗೆ ಟೈಮ್ ಸಿಕ್ತು, ಇಷ್ಟು ತೊಗೊಂಬಂದೆ, ನಂಬರ್ ತೊಗೊಂಬಂದಿದ್ದೀನಿ, ಬೇಕಾದರೆ ನೀನು ಕಾಲ್ ಮಾಡಿದ್ರೆ ಅವರು ಹಚ್ಕೊಡ್ತಾರೆ ಅಂತಂದರು. ಓಕೆ ಅಂತ ಅಂತೆ. ಯಾಕಂದರೆ ಈಗ ಮದುವೆ ಇರೋದ್ರಿಂದ ನೈಟ್ ಸಾಯಂಕಾಲ ಹಾಕ್ಕೊಳ್ಳಿಕ್ಕೆ ವೇರ್ ಮಾಡಲಿಕ್ಕೆ ಅದು ಅಂತ ಭಾಳಷ್ಟು ಜನ ಅವನೇ ಕೊಡ್ತಾ ಇದ್ದಾರೆ ನೋಡಿರಿ. ಲೆಹಂಗಾ ಬ್ಲೌಸ, ಅಂಬ್ರೆಲಾ ಲೆಹಂಗಾ, ಮ್ಯಾಲ್ ಬ್ಲೌಸ, ಈ ರೀತಿ ಇವನ್ನೆಲ್ಲ ನಾವು ತರಿಸಿದ್ದೀನಿ
ತೊಗೊಂಬಂದಿದ್ದೀನಿ ನೋಡಿರಿ. ಹಾಗೆ ಇವೆಲ್ಲನೂ ಯಾವ ರೀತಿ ನಾನು ಫ್ರಾಕಿಗೆ ಮತ್ತು ಫಸ್ಟ್ ಏನು ತಂದಿದ್ದೆಲ್ಲ ಸ್ವಲ್ಪ ಎಲ್ಲ ಖಾಲಿ ಆಗಿದ್ದು, ಇವಾಗ ಹೇಗೋ ಹೋಗಿದ್ರಲ್ಲ ಅದಕ್ಕಾಗಿ ನಾನು ಹೇಳಿರೋದು ತೊಗೊಂಬನ್ನಿ ಅಂತೇಳಿ. ನಾವು ಇಷ್ಟೆಲ್ಲನೂ ಖರ್ಚು ಮಾಡ್ತಾ ಇರ್ತೀವಿ, ಅದರಂತೆ ನಾವು ದುಡ್ಡನ್ನು ತೆಗಿಬೇಕಾಗತ್ತೆ. ಎಷ್ಟು ಖರ್ಚು ಮಾಡಿರ್ತೀವಲ್ಲ ಅಷ್ಟು ದುಡ್ಡು ತೆಗಿಲೇಬೇಕು. ಸೊ ಫ್ರೆಂಡ್ಸ, ಈ ರೀತಿಯಾಗಿ ಇವನ್ನೆಲ್ಲನೂ ತೊಗೊಂಬಂದಿದ್ದೀನಿ, ತರಿಸಿದ್ದೀನಿ ನೋಡಿ. ಹಾಗೆ ಎಲ್ಲನೂ ನಮಗೆ ಬೇಕಾಗತ್ತೆ. ಈಗ ನಾವು ಏನೋ ಒಂದು ಡಿಸೈನ್ ಮಾಡಬೇಕಾದ್ರೆ ಎಲ್ಲ ಬೇಕು. ಬ್ಲೌಸ್ಗಳು ನೋಡಿರಿ, ಈ ಥರ ಬ್ಲೌಸ್ಗಳೆಲ್ಲನೂ ತರಿಸಿದ್ದೀನಿ. ಮಲ್ಟಿ ಕಲರ್ ಇದೆ ನೋಡಿರಿ, ಬ್ಲೌಸ್ ತುಂಬಾ ಚೆನ್ನಾಗಿದ್ದೀವಿ. ಮತ್ತು ವೆಲ್ವೆಟ್ ಬಟ್ಟೆ ಒಳಗೆ ಹಸಿರು ಎಲ್ಲನೂ ತರಿಸ್ತಾ ಇದ್ದೀನಿ. ಇವಾಗ ದಾರ, ಮಿರರ್ ಸೀಟ್ ಇವನ್ನೆಲ್ಲನೂ ಬೇಕಾಗತ್ತೆ ನಮ್ಮ ಎಂಬ್ರಾಯ್ಡಿಂಗ್ ಮಾಡಲಿಕ್ಕೆ. ಸೊ ಹಾಗಾಗಿ ಇವನ್ನೆಲ್ಲನೂ ತರಿಸಿರೋದು ನೋಡಿರಿ. ಇನ್ನಷ್ಟು ಮಿರರ್ ಬೇರೆ ಹೇಳಿದ್ದೆ, ಅವ್ರಿಗೆ ಸಿಗಲಿಲ್ಲಂತೆ. ಬೇರೆ ಕಡೆ ಹೋಗಲಿಕ್ಕೂ ಟೈಮು ಸಿಗಲಿಲ್ಲ. ಸುಟಿ ಒಳಗೆ ಹೋದ್ರೆ ತೊಗೊಂಬಂದ್ರಾಯ್ತು ಅಂಥೇಳಿ ಹೇಳಿದರು. ಹಾಗೆ ಇಷ್ಟೆಲ್ಲನೂ ಇವು ಬೆಂಗಳೂರಿಂದ ಬಂದಿರೋದು ನೋಡಿರಿ. ನಮ್ಮ ಮನೆಯವ್ರು ಹೋಗಿದ್ರು ತೊಗೊಂಬಂದಾರ. ಇವನ್ನೆಲ್ಲ ಬ್ಲೌಸ್ಗಳು ತೋರಿಸ್ತೀನಿ. ಬ್ಲೌಸ್ ಸೂಪರ್ ಆಗಿದಾವೆ, ಕ್ವಾಲಿಟಿ ಚೆನ್ನಾಗಿದಾವೆ ನೋಡಿರಿ. ನಾ ಹಿಂದಕ್ಕೊಮ್ಮೆ ತೊಗೊಂಬಂದಿದ್ದಲ್ಲ, ಅದಕ್ಕಿಂತನೂ ಇವು ಚೆನ್ನಾಗಿ ಕ್ವಾಲಿಟಿ ಇದಾವೆ. ಅದಕ್ಕಿಂತ ಸ್ವಲ್ಪ ದುಡ್ಡು ಹೆಚ್ಚು, ಬಟ್ ನಮ್ಮ ರೇಷ್ಮೆ ಸೀರೆ ಮೇಲೆ ಎಲ್ಲನೂ ಮ್ಯಾಚ್ ಆಗುವಂಗೆ ಅದಾವೆ ನೋಡಿರಿ. ರೇಷ್ಮೆ ಸೀರೆ ಒಳಗೆ ಮ್ಯಾಚ್ ಆಗುವಂಗೆ ಅದಾವೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಒಬ್ಬಳು ಅಕ್ಷತಾ ಅಂತೇಳಿ ಕ್ಲಾಸಿಗೆ ಬರ್ತಿದ್ಲಲ್ಲ, ಅವರು ಸ್ಟಿಚಿಂಗ್ ಮಾಡಿದ್ದು ನೋಡಿರಿ. ಇವು ಡ್ರೆಸ್ 1 ವರ್ಷದ ಚಿಕ್ಕ ಮಕ್ಕಳಿಗೆ ಅಂಥೇಳಿ ಇದು ಡ್ರೆಸ್ಸನ್ನು ಸ್ಟಿಚಿಂಗ್ ಮಾಡಿದಿರೋದು. ಹಾಗೆ ಕ್ಲಾಸ್ಗಳು ತೊಗೋತಾ ಇದ್ದೀನಿ. ಕ್ಲಾಸ್ ಒಳಗೆ ಯಾರ್ಯಾರು ಸ್ಟಿಚಿಂಗ್ ಮಾಡ್ಯಾರಲ್ಲ ಅವನು ನಾಳೆ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಯಾರು ಸೇರ್ಕೊಳ್ಳಿದ್ರು ಆನ್ಲೈನ್ ಕ್ಲಾಸ್ ಸೇರ್ಕೋಬೋದು. ಸೊ ಇವು ನಮ್ಮ ಸ್ಟೂಡೆಂಟ್ ಸ್ಟಿಚಿಂಗ್ ಮಾಡಿರೋದು.